ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲ್ಕೋಟ್, ಜಿಲ್ಲೆ ಸೊಲ್ಲಾಪುರ್, ಮಹಾರಾಷ್ಟ್ರ. ಇವತ್ತು 29 ಏಪ್ರಿಲ್ 2026. ಬಹಳ ಸಮಯದ ನಂತರ ನಾನು ನಿಮ್ಮ ಎದುರಿಗೆ ಬಂದಿದ್ದೇನೆ. ಇವತ್ತು ವಿಡಿಯೋ ಮಾಡುವ ಪ್ರಮುಖ ಉದ್ದೇಶವೆಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ವತಿಯಿಂದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಇವರ ಅಡಿಯಲ್ಲಿ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ನೆಟ್ ಎಕ್ಸಾಮ್ ಜೂನ್ 2026 ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ಈ ಪರೀಕ್ಷೆಯು ಜೂನ್ ತಿಂಗಳಲ್ಲಿ ನಡೆಯಲಿದೆ. ಇವತ್ತು ಈ ಪರೀಕ್ಷೆಯ ಕುರಿತು ನೋಟಿಫಿಕೇಶನ್ ಬಿಡುಗಡೆ ಮಾಡಲಾಗಿದೆ. ದಯವಿಟ್ಟು ತಾವೆಲ್ಲರೂ ನೆಟ್ ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನ ಹಾಕಬೇಕು. ಅಪ್ಲಿಕೇಶನ್ ಹಾಕುವ ಅವಧಿಯು 29 ಏಪ್ರಿಲ್ ಇವತ್ತಿನಿಂದ 20ನೇ ಮೇದವರೆಗೆ ಇದೆ. ಮಿನಿಮಮ್ ಒಂದು 21-22 ದಿವಸ ಸಮಯದ ಅವಕಾಶವನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕುವ ಸಲುವಾಗಿ. ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪು ತಡೆಗಳಾಗಿದ್ದರೆ 22ರಿಂದ 24 ಮೇ ಈ 2 ದಿನಗಳವರೆಗೆ ಕರೆಕ್ಷನ್ ಮಾಡಲು ಅವಕಾಶ ನೀಡಲಾಗಿದೆ. ಅದಾದ ನಂತರ ಪರೀಕ್ಷೆಯ ಕುರಿತು ಯಾವ ನಗರದಲ್ಲಿ ನಿಮ್ಮ ಪರೀಕ್ಷೆ ಇದೆ ಅನ್ನೋದನ್ನ 10ನೇ ತಾರೀಕಿಗೆ ಡಿಕ್ಲೇರ್ ಮಾಡುತ್ತಾರೆ. ಆಮೇಲೆ ಅಡ್ಮಿಟ್ ಕಾರ್ಡ್ 15 ಜೂನ್ ಬಿಡುಗಡೆ ಮಾಡಲಾಗುವುದು. ತದನಂತರ ಪರೀಕ್ಷೆ ನಡೆಯೋದು ಆನ್ಲೈನ್ ಮೂಲಕ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಕರಿತೀವಿ, CBT ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸಲಾಗುವುದು. ಜೂನ್ 22ರಿಂದ ಜೂನ್ 30ರವರೆಗೆ ಒಂದು 8 ದಿವಸ ಈ ಪರೀಕ್ಷೆಯನ್ನ ಆನ್ಲೈನ್ ಮೂಲಕ ನಡೆಸಲಾಗುವುದು. ಈ ಪರೀಕ್ಷೆಗೆ ಕುರಿತು ಜನರಲ್ ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳಿಗೆ 1150 ರೂಪಾಯಿ ಪರೀಕ್ಷೆ ಫೀ ಇದೆ. OBC ಮತ್ತು ಇತರ ಕಾಸ್ಟದ ವಿದ್ಯಾರ್ಥಿಗಳಿಗಾಗಿ 600 ಮತ್ತು SC ST ಮತ್ತು ಹ್ಯಾಂಡಿಕ್ಯಾಪ್ಡ್ ವಿದ್ಯಾರ್ಥಿಗಳು ಮತ್ತು ಥರ್ಡ್ ಜೆಂಡರ್ ವಿದ್ಯಾರ್ಥಿಗಳಿಗಾಗಿ 325 ಪರೀಕ್ಷಾ ಫೀ ಇದೆ. ಇದು ಬೇಸಿಕ್ ಮಾಹಿತಿ. ಆಮೇಲೆ ಈ ಪರೀಕ್ಷೆಯ ಕುರಿತು ತಾವೆಲ್ಲರೂ ಈ ವೆಬ್ಸೈಟ್ ಮೇಲೆ www.nta.net ಇಲ್ಲಿ ಹೋಗಿ ಅಪ್ಲಿಕೇಶನ್ ಅನ್ನ ಹಾಕಬೇಕು. ವಿದ್ಯಾರ್ಥಿ ಮಿತ್ರರೇ, ತಾವೆಲ್ಲರೂ ಬರುವ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಬರುವ ಕೆಸೆಟ್ ಎಕ್ಸಾಮ್ ಕೂಡ ನಡೆಸಲಾಗುವುದು. KE ವತಿಯಿಂದ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕರ್ನಾಟಕ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಯನ್ನ 11 ಅಕ್ಟೋಬರ್ 2026 ನಡೆಸಲಾಗುವುದು. ಈ ಪರೀಕ್ಷೆ ಕುರಿತು ತಾವೆಲ್ಲರೂ ತಯಾರು ಮಾಡುತ್ತಿದ್ದೀರಿ. ಈ ಪರೀಕ್ಷೆ ಕುರಿತು ತಾವೆಲ್ಲರೂ ಸಿದ್ಧತೆ ನಡೆಸಿದ್ದೀರಿ. ಈ ಪರೀಕ್ಷೆ ಕುರಿತು ತಾವೆಲ್ಲರೂ ಪ್ರಯತ್ನ ಪಡುತ್ತಿದ್ದೀರಿ. ಈ ಪರೀಕ್ಷೆ ಅಂತೂ ತಮಗೆಲ್ಲರಿಗೂ ಪಾಸ್ ಆಗಲೇಬೇಕಾಗಿದೆ. ಈ ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆ ಒಂದು ಅವಕಾಶ ಇವರು NTA ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಪರೀಕ್ಷೆ ಅಂದರೆ ನೆಟ್ ಎಕ್ಸಾಮ್. ನಾವು 10 ಕೆಸೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡೋದಷ್ಟೇ, ಒಂದು ನೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡೋದಷ್ಟೇ. ಇದು ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಹೀಗಾಗಿ ನೆಟ್ ಎಕ್ಸಾಮ್ ಅನ್ನ ತುಂಬಾ ಎಚ್ಚರಿಕೆಯಿಂದ, ಗೌರವದಿಂದ ಈ ಪರೀಕ್ಷೆ ಕಡೆಗೆ ತಾವೆಲ್ಲರೂ ಗಮನವನ್ನ ಕೊಡಬೇಕು. ಇವಾಗ ಒಂದು ಟಾರ್ಗೆಟ್ ಇಟ್ಬಿಡ್ರಿ, ಬರುವ ಜೂನ್ದೊಳಗೆ ನೆಟ್ ಎಕ್ಸಾಮ್ ಕ್ಲಿಯರ್ ಆಗಬೇಕು, ಅಕ್ಟೋಬರ್ ತಿಂಗಳಲ್ಲಿ ಕೆಸೆಟ್ ಎಕ್ಸಾಮ್ ಕ್ಲಿಯರ್ ಆಗಬೇಕು, ಮತ್ತೆ ಡಿಸೆಂಬರ್ ಎಕ್ಸಾಮ್ ಅಲ್ಲಿ ನೆಟ್ ಎಕ್ಸಾಮ್ GRF ಮಾಡಿಕೊಂಡು ಮುಂದೆ ನೀವು ನಿಮ್ಮ ನೌಕರಿಯ ಹುದ್ದೆಯಲ್ಲಿ ನೌಕರಿಗಾಗಿ ನೀವೆಲ್ಲರೂ ಪ್ರಯತ್ನ ಮಾಡ್ಕೊಂತಿರ್ಬೇಕು. ಇದು ನೌಕರಿ ಹೋಗೋಕ್ಕಿಂತ ಮುಂಚೆ ಇದು ಎಲಿಜಿಬಿಲಿಟಿ ಪರೀಕ್ಷೆ. ಹೀಗಾಗಿ ಈ ಪರೀಕ್ಷೆಗೆ ನಿಮ್ಮ ಶ್ರಮಯ ನಾವೇನ್ ಕರಿತೀವಿ, ನಿಮ್ಮ ಶ್ರಮ ಬೇಕೇ ಬೇಕು. ಪ್ಲೀಸ್ ಈ ಪರೀಕ್ಷೆ ಕುರಿತು ನನಗೆ ತಿಳಿದಂತಹ ಮಾಹಿತಿಯನ್ನ ಇಲ್ಲಿಯವರೆಗೆ ನಾನು ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಎಲ್ಲಾ ವಿಡಿಯೋಗಳನ್ನ. ಆ ವಿಡಿಯೋಗಳನ್ನು ನೋಡುತ್ತಾ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡ್ರಿ. ಮತ್ತೆ ಈ ಪರೀಕ್ಷೆಗೋಸ್ಕರನೇ ನಾನು ನನಗೆ ತಿಳಿದಂತ ಮಾಹಿತಿಯನ್ನ ಪೇಪರ್ ಕ್ರಮಾಂಕ 1ರಲ್ಲಿ 5 ಬುಕ್ಗಳನ್ನ ಬರೆದಿದ್ದೇನೆ. ಒಂದು ಕನ್ನಡ ಮೀಡಿಯಂದಲ್ಲಿ ಇದೆ, ಆಮೇಲೆ
ವ್ಯಾಲ್ಯೂಮ್ ಸಂಪುಟ 1, 2, 3, 4 ಅಂತೇಳಿ 4 ಸಂಪುಟಗಳನ್ನ ಬರೆದಿದ್ದೇನೆ. 5 ಬುಕ್ಗಳನ್ನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಓದಬೇಕು. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಇದ್ದವರು 1 ಥಿಯರಿ ಬುಕ್ ಇದೆ, 2 ಕ್ವಶನ್ ಬ್ಯಾಂಕ್ ಇದೆ, ವ್ಯಾಲ್ಯೂಮ್ 1, ವ್ಯಾಲ್ಯೂಮ್ 2. ದಯವಿಟ್ಟು ಈ ರೆಫರೆನ್ಸ್ ಗ್ರಂಥಗಳನ್ನ ನಿಮ್ ಜೊತೆಗೆ ಇಟ್ಟುಕೊಂಡು ಇದನ್ನ ಓದಿ. ಸಿದ್ಧತೆ ಹೀಗೆ ಮಾಡ್ಬೇಕಲ್ರಿ, ಕಂಪ್ಲೀಟ್ ಡೆಡಿಕೇಶನ್ ಕೊಟ್ಟಾಗ ರಿಸಲ್ಟ್ ಬರೋದು. ಸೊ ಆ ಕಂಪ್ಲೀಟ್ ಡೆಡಿಕೇಶನ್ ತಾವೆಲ್ಲರೂ ಮಾಡುತ್ತೀರಿ ಎಂಬ ನಂಬಿಕೆ ನನಗಿದೆ. ಶ್ರಮ ನಿನ್ನದೇ, ಶ್ರಮ ನಿನ್ನದೇ, ಸಮಯವೂ ನಿನ್ನದೇ. ಶ್ರಮ ನಿನ್ನದೇ, ಸಮಯವೂ ನಿನ್ನದೇ. ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಿಮ್ಮದೇ. ದಯವಿಟ್ಟು ಈ ಮಾತಿನ ಅರ್ಥವನ್ನು ತಿಳಿದುಕೊಂಡು ಶ್ರಮ, ನೀವೆಲ್ಲರೂ ಅದೇ ಹೇಳ್ತಾರೆ, ಶ್ರಮ ನಿನ್ನದೇ. ಶ್ರಮ ಅಂದ್ರೆ ಹಾರ್ಡ್ ವರ್ಕ್ ಮಾಡೋದು. ಎಷ್ಟು ಹಾರ್ಡ್ ವರ್ಕ್ ಮಾಡುತ್ತೀರಿ, ಎಷ್ಟು ನೀವು ಇದಕ್ಕೆ ಶ್ರಮವನ್ನು ಶ್ರಮ ಹಾಕಬೇಕು, ಶ್ರಮ ಪಡಬೇಕು, ಹಾರ್ಡ್ ವರ್ಕ್ ಮಾಡಲೇಬೇಕು. ಶ್ರಮ ನಿನ್ನದೇ, ಸಮಯವೂ ನಿನ್ನದೇ. ಈ ಟೈಮ್ ಇರೋದು ನಿಮಗೋಸ್ಕರ. ಹಾರ್ಡ್ ವರ್ಕ್ ಇದು ನಿನ್ನದೇ, ಇದು ಟೈಮ್ ಕೂಡ ನಿನ್ನದೇ. ಸಾಧಿಸುವ ಛಲವಿದ್ದರೆ, ನಾನು ಸಾಧಿಸಲೇಬೇಕು, ನಾನು ನೆಟ್ ಎಕ್ಸಾಮ್ ಪಾಸ್ ಮಾಡಲೇಬೇಕು, ನಾನು NTA ನೆಟ್ ಎಕ್ಸಾಮ್ ಅನ್ನ ರಿಸಲ್ಟ್ ಪಡಿಲೇಬೇಕು, ನನ್ನ ಕೆಸೆಟ್ ಪರೀಕ್ಷೆನ ಪಾಸ್ ಮಾಡಲೇಬೇಕು, ನನ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲೇಬೇಕು ಅನ್ನುವ ಛಲ ನಿನ್ನದಿದ್ದರೆ, ಸಾಧಿಸುವ ಛಲ ನಿನ್ನದಿದ್ದರೆ ಪ್ರತಿಫಲವೂ ಕೂಡ ನಿಮ್ಮದೇ ಆಗಿರುತ್ತದೆ. ಪ್ರತಿಫಲ ಯಾರಿಗದ? ಪ್ರತಿಫಲ ನಿಮಗೆ ನೋಡ್ರಿ, ನನಗೆ 80 ಬಾರಿ ಪ್ರತಿಫಲ ಸಿಕ್ಕಿದೆ. 80 ಟೈಮ್ಸ್ ನಾನು ಕೆಸೆಟ್ ನೆಟ್ ಮತ್ತು TET ಪರೀಕ್ಷೆನ ಪಾಸ್ ಮಾಡಿದ್ದೇನೆ. ಅದು ಪ್ರತಿಫಲ ನನ್ನದು. ಯಾಕೆಂದ್ರೆ ಅದಕ್ಕೋಸ್ಕರ ನಾನು ಶ್ರಮ ಪಟ್ಟಿದ್ದೇನೆ, ಅದಕ್ಕೋಸ್ಕರ ನಾನು ಸಮಯವನ್ನು ಮೀಸಲಿಟ್ಟಿದ್ದೇನೆ. ಆ ಪರೀಕ್ಷೆ ಪಾಸ್ ಮಾಡಲೇಬೇಕು ಅನ್ನುವ ಹಠ, ಛಲ ನನ್ನದಿದೆ. ಹೀಗಾಗಿ ನನಗೆ ಪ್ರತಿಫಲ ಸಿಕ್ಕಿದೆ. ಅದೇ ರೀತಿಯೊಳಗೆ ನೀವು ಕೂಡ ನಿಮ್ಮ ಶ್ರಮವನ್ನು ಹಾಕಬೇಕು, ಸಮಯವನ್ನ ಉಪಯೋಗ ಮಾಡಿಕೊಳ್ಬೇಕು, ಸಾಧಿಸುವ ಛಲವಿಡಬೇಕು. ಪರೀಕ್ಷೆ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತದೆ ಅನ್ನುವ ದೃಢ ನಂಬಿಕೆಯಿಂದ ಈ ಮಾತನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ನನಗಂತೂ ಶಾಲೆಯ ಜವಾಬ್ದಾರಿ, ಮನೆಯ ಜವಾಬ್ದಾರಿ, ಆಮೇಲೆ ಈಗ ಈ 4 ಕ್ವಶನ್ ಬ್ಯಾಂಕ್ದ ಆನ್ಸರ್ ಕೀಯನ್ನ ನಾನು ಇವಾಗ ರೆಡಿ ಮಾಡ್ತಾ ಇರೋದು. ಇದು ಕನ್ನಡ ಮೀಡಿಯಂದೊಳಗಿರುವಂತ ಬುಕ್. ಈ ಬುಕ್ ಅನ್ನ ದಯವಿಟ್ಟು ತಾವೆಲ್ಲರೂ ತೆಗೆದುಕೊಳ್ಳ್ರಿ, ಎಲ್ಲರೂ ಪ್ಲೀಸ್. ಆಮೇಲೆ ಇದು ವ್ಯಾಲ್ಯೂಮ್ ನಂಬರ್ 1 ಅಂತ ಹೇಳಿದೆ, ಇದು ವ್ಯಾಲ್ಯೂಮ್ ನಂಬರ್ 1, ಇದನ್ನು ಓದಬೇಕು. ಆಮೇಲೆ ಇದು ವ್ಯಾಲ್ಯೂಮ್ ನಂಬರ್ 2, ಸಂಪುಟ 2, ಸಂಪುಟ 3, ಸಂಪುಟ 4. ಈ 3 ಬುಕ್ ಆನ್ಸರ್ ಕೀ ಇವತ್ತು ಅಥವಾ ನಾಳೆ ರೆಡಿ ಆಗ್ತಾ ಇತ್ರಿ. ಡೈಲಿ ಬುಕ್ ಅನ್ನು ಓದಿ ಆನ್ಸರ್ ಕೀ ರೆಡಿ ಮಾಡ್ತಾ ಇರೋದು. ನಾನು ಮೊದಲಿಗೆ ಬುಕ್ ರೆಡಿ ಮಾಡೀನಿ, ಆಮೇಲೆ ಪ್ರತಿ ಕ್ವಶನ್ಗೆ ಸರಿಯಾದ ಆನ್ಸರ್ ಇದೆ ಅಂತೇಳಿ ಕನ್ಫರ್ಮ್ ಮಾಡುತ್ತಾ ನಾನು ಕಳೆದ 20 ದಿವಸದಿಂದ ಆನ್ಸರ್ ಕೀ ಕೆಲಸನ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಪ್ಲೀಸ್, ಇದು ನಿಮಗೋಸ್ಕರ ಎಕ್ಸಾಮ್ ಇದೆ. ನೋಡಿ, ಪ್ರತಿ ಸಲ ನೆಟ್ ಎಕ್ಸಾಮ್ ಕಾಲ್ ಫಾರ್ ಮಾಡೇ ಮಾಡುತ್ತಾರೆ. ಇದು ಒಂದು ಸೈಕಲ್ ಇದೆ, ಇದೊಂದು ಚಕ್ರ ಇದೆ. ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ನೀವು ಕೂಡ ಒಂದು ಬಾರಿ ನೀವು ಇವ್ರಂಗನೆ ಪ್ರತಿ ಸಲ ಎಕ್ಸಾಮ್ ಬರೆಯೋದು ಅವಶ್ಯಕತೆ ಇಲ್ಲ. ನನ್ನ ಹಾಗೆ 12 ವರ್ಷ 14 ವರ್ಷ ಪರೀಕ್ಷೆ ಬರ್ಕೋತಲ್ಲ. ಆಲ್ರೆಡಿ ನನಗೊಂದು ಜಾಬ್ ಇದೆ, ನಾನು ಟೀಚರ್ ನೌಕರಿ ಕೆಲಸ ಮಾಡ್ತಾ ಇರೋದು. ನಿಮ್ಗೊಂದು ಕೆಲಸ ಸಿಗ್ಬೇಕಾದ್ರೆ ಈ ಪರೀಕ್ಷೆ ಬಹಳ ಮಹತ್ವದ್ದು. ಸೊ ದಯವಿಟ್ಟು ಈ ಪರೀಕ್ಷೆ ಕಡೆಗೆ ಗಮನ ಕೊಡ್ರಿ. ತಾವೆಲ್ಲರೂ ಪರೀಕ್ಷೆನ ಪಾಸ್ ಮಾಡ್ರಿ, ಪಾಸ್ ಮಾಡುತ್ತೀರಿ ಅನ್ನುವ ನಂಬಿಕೆ ನನಗಿದೆ. ಇದು ಇಂಗ್ಲಿಷ್ ಮೀಡಿಯಂದೊಳಗೆ ಇರುವಂತ ಬುಕ್. ಇದು ಕ್ವಶನ್ ಬ್ಯಾಂಕ್ ಇದೆ, ಇದು ಕ್ವಶನ್ ಬ್ಯಾಂಕ್, ಇದು ವ್ಯಾಲ್ಯೂಮ್ ನಂಬರ್ 1, ಇದು ವ್ಯಾಲ್ಯೂಮ್ ನಂಬರ್ 2. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಈ ಬುಕ್ ಅನ್ನ ಓದ್ರಿ. ನೋಡ್ರಿ, ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ ಎರಡರದ್ದು ಕಂಟೆಂಟ್ ಒಂದೇ ಇರ್ತೈತ್ರಿ. ಏನು ಸರ್, ನೆಟ್ ಎಕ್ಸಾಮ್ ಇಂಗ್ಲಿಷ್ ಒಳಗೆ ಕೇಳ್ತಾನ್ರಿ, ಸ್ವಲ್ಪ ಹಾರ್ಡ್ ಆಗ್ತೈತಿ, ಹೀಗೆ ಪ್ರಶ್ನೆ ನಿಮ್ಮ ಮನುಷ್ಯನೊಳಗೆ ಬರುವುದು ಸಹಜ. ನೀವು ಕೆಸೆಟಿಗೆ ಪ್ರಿಪೇರ್ ಮಾಡ್ತಾ ಇರೋದು, ಹೋತ್ ಇದಕ್ಕೆ ಹೊಡೆದು ಹೋಗೋದು. ಹೋಗುವಾಗ ಇದ್ರ ಜೊತೆಗೆ ಕುಸ್ತಿ ಹಿಡೋದು ಬೇಡ. ನೀವು ಹಿಡಿಯೋದು ಕುಸ್ತಿ ಇದ್ರ ಸಲುವಾಗಿ. ಇದು ಹೋಗುವಾಗ ಇದಕ್ಕೆ ಸುಮ್ಮನೆ ಹಿಂಗ್ ಒತ್ತಿ ನೋಡೋದ್ರಿ, ಒತ್ತಿ ನೋಡೋದ್ರೊಳಗೆ ಬಿದ್ದು ಹೋಗ್ತದ್ರಿ ನೆಟ್ ಎಕ್ಸಾಮ್. ಇದೇನು ಭಾಳ ಹಾರ್ಡ್ ಇರಂಗಿಲ್ರಿ. ಸೊ ಪ್ಲೀಸ್ ಹ್ಯಾವ್ ಅ ಕಾನ್ಫಿಡೆನ್ಸ್. ಎಕ್ಸಾಮ್ ಅನ್ನ ಬರೀರಿ, ರಿಸಲ್ಟ್ ಅನ್ನು ನೀವು ಮಾಡಿಕೊಡ್ರಿ. ಓಕೆ, ಎಲ್ಲಿ ಹೋಗಿರಿ ಸರ್ ಇಷ್ಟು ದಿವಸ? ನಾ ಎಲ್ಲೇ ಹೋಗ್ಲಿ ಮತ್ತೆ ಬರುತ್ತೇನೆ. ನಾನು ಬರೋದು ನಿಲ್ಲಿಸೋದಿಲ್ಲ. ಅದಕ್ಕೆ ಪ್ಲೀಸ್ ನೀವೆಲ್ಲರೂ ಪ್ರಾಮಾಣಿಕತೆಯಿಂದ ಈ ಎಕ್ಸಾಮ್ ಅನ್ನ ಬರೀರಿ. ಪ್ರಾಮಾಣಿಕ ಬಹಳ ಇಂಪಾರ್ಟೆಂಟ್. ಶ್ರಮ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಿಮ್ಮದೇ ಅನ್ನುವ ಮಾತಿನೊಂದಿಗೆ
ಕರುನಾಡಿಗೆ ನಮಸ್ಕಾರ ಹೇಳುತ್ತಾ ಧನ್ಯವಾದಗಳು. ನಮ್ಮ ಮೇಡಮ್ ಅವರಿಗೆ ಫೋನ್ ಮಾಡ್ರಿ, ಅವ್ರು ನಿಮ್ಮ ಬುಕ್ಕನ್ನು ಕುರಿಯರ್ ಮೂಲಕ ಕೊಟ್ಟು ಕಳಿಸ್ತಾರೆ. ಒಂದೇ ಸಲ ಮಾತಾಡ್ರಿ, ಮೇಡಮ್ ಅವ್ರಿಗೆ ಜಾಸ್ತಿ ಪ್ರಶ್ನೆ ಕೇಳಬೇಡ್ರಿ. ಬೇಕಾದ್ರೆ ಒಂದು ಬುಕ್ ತಗೊಳ್ರಿ, 5 ಬೇಕಾದ್ರೆ 5 ಬುಕ್ ತಗೊಳ್ರಿ ಎಲ್ಲ. ಮತ್ತು ಯಾವ ಅಂಗಡಿ ಒಳಗೂ ನಾನು ಬರೆದಿದ್ರ ಬುಕ್ ನಾನು ಮಾರಾಟ ಮಾಡ್ತಾ ಇಲ್ಲ ರೀ. ಅಂಗಡಿ ಒಳಗೆ ಕೊಟ್ರೆ ನನಗೇನು ಸಿಗೋದದ್ರಿ? ನೇರವಾಗಿ ನಿಮ್ದು ಒಂದು ಉಪಕಾರ ನನ್ನ ಮೇಲೆ ಆಗಲಿ, ನೇರವಾಗಿ ಬುಕ್ ನನ್ನ ಕಡೆನೇ ತಗೊಳ್ರಿ. ತುಪ್ಪು ಚೆಲ್ದ್ರೂ ಹುಗ್ಗಿದೊಳಗೆ ಚೆಲ್ಲಿ ಅಂದಂಗೆ ಸ್ವಲ್ಪ ನಿಮ್ಮಿಂದ ನನಗೂ ಸ್ವಲ್ಪ ಸಹಾಯ ಆಗಲಿ. ನೀವು ಕೊಟ್ಟಿದ್ದು ಸ್ವಲ್ಪ ನಾವು ಹನಿ 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 ಕೂಡಿದ್ರೆ ಹಳ್ಳ ಅಂತದೆ, ತೆನಿ 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 ಕೂಡಿದ್ರೆ ರಾಶಿ ಆಗ್ತದೆ. ಹಂಗೆ ನೀವು ನಮ್ಮ ಬುಕ್ ತಗೊಂಡ್ರೆ ಸ್ವಲ್ಪ ನೇರವಾಗಿ ನಿಮ್ಮ ಒಂದು ಪರಿಶ್ರಮದ ಹಣ ನನಗೂ ಸಿಗ್ತೈತಿ, ನನ್ನ ಪರಿಶ್ರಮದ ಬುಕ್ ನಿಮಗೂ ಗೊತ್ತಾಗ್ತೈತಿ. ಸೊ ನೀವು ಕೂಡಿ ಕೈ ಹಿಡಿದು ಇಬ್ಬರು ಬೆಳೆಯೋಣ. ನಿಮ್ಮ ಆಶೀರ್ವಾದ ನನಗೆ ಇರಲಿ, ನನ್ನ ಅನುಭವ ನಿಮ್ಮ ಜೊತೆಗೆ ಇರುತ್ತೈತಿ ಅನ್ನೋ ಮಾತಿನೊಂದಿಗೆ ಇನ್ನೊಮ್ಮೆ ಕರುನಾಡಿನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು. ಇನ್ನೊಂದು, ಪ್ಲೀಸ್ ಯಾವ ಬುಕ್ ಅಂಗಡಿ ಒಳಗೂ ಹೋಗಿ ನನ್ನ ಬುಕ್ ಬಗ್ಗೆ ಚೌಕಾಶಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಪಾಪ. ಎಲ್ಲಿ ಯಾರ ಅಂಗಡಿ ಒಳಗೂ ನನ್ನ ಬುಕ್ ಇಲ್ಲ ರೀ. ನೇರವಾಗಿ ಮೇಡಮ್ ಅವರಿಗೆ ಫೋನ್ ಮಾಡಿ ಬುಕ್ಕನ್ನು ಖರೀದಿ ಮಾಡಬೇಕು. ಧನ್ಯವಾದಗಳು.